ನೋಟ್ ಮಾಡ್ಕೊಳ್ಳಿ ನನ್ನ ಮಾತನ್ನ. ಫ್ಯೂಚರ್ ಅಲ್ಲಿ ರೈತ ಯಾರಿರ್ತಾನೆ ಅವನಿಗೆ ಡಿಮ್ಯಾಂಡ್ ಇರುತ್ತೆ. ಸೊ ನೀವು ಮಂತ್ಲಿ ರೋಸ್ ಅಲ್ಲಿ ಪರ್ ಡೇ ಎಷ್ಟು ರೋಸ್ ಕಟಿಂಗ್ ಮಾಡ್ತೀರಾ? ನಿಮ್ಮ ಇನ್ವೆಸ್ಟ್ಮೆಂಟ್ ಏನು, ರೆವಿನ್ಯೂ ಏನು? 1 ಎಕರೆನಲ್ಲಿ ನಾವು ಒಂದು 40,000 ಪ್ಲಾಂಟ್ಸ್ ನ ಹಾಕ್ಬೋದು. 1,60,000 ಗಿಡಗಳಿದಾವೆ ನಿಮ್ಮ ಹೌದು. ನಮ್ದು ಆಲ್ಮೋಸ್ಟ್ 2,50,000 ಇಂದ 3 lakh ತನಕ ಹಾರ್ವೆಸ್ಟ್ ಆಗ್ತದೆ ಪರ್ ಮಂತ್ 4 ಎಕರೆಯಿಂದ. ನೀವು ಕರೆಕ್ಟ್ ಆಗಿ ಕ್ರಾಪ್ ನ ಮೇಂಟೈನ್ ಮಾಡಿದ್ರೆ ಪರ್ ಎಕರ್ಗೆ 1.5 lakh ಪರ್ ಮಂತ್ ನೀವು ಸೇವ್ ಮಾಡಿ ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಕಳೆದು. ಸೊ ಫಾರ್ 4 acres ಇಟ್ ವಿಲ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 6 lakhs. ಎಲ್ಲರೂ ಮದುವೆಗಳಿಗೆ ಹೋದಾಗ ಇದಕ್ಕೆ ಹೋದಾಗ ಏನಂತ ಕೇಳ್ತಾರೆ, ನನ್ನ ಮಗಂಗೆ ಯಾವ್ದಾರು ಒಂದು ರೆಫರ್ ಮಾಡಪ್ಪ IT ಕಂಪ್ನಿ ಕೆಲಸ ಬಿಡ್ತೀನಿ. ನಾನು ಅವ್ರಿಗೆ ಹೇಳ್ತೀನಿ, ಇಲ್ಲ ಅಂಕಲ್ ನೀವು ಈ ತರ ಒಂದು ಫಾರ್ಮಿಂಗ್ ನಿಮ್ ಲ್ಯಾಂಡ್ ಇದೆಯಲ್ಲ, ಹಂಗಾರು ಒಂದು ಪಾಲಿ ಹೌಸ್ ಮಾಡಿಸ್ಕೊಡಿ, ಇಷ್ಟು ಅರ್ನ್ ಮಾಡ್ಬೋದು ಅಂತ. ಬೇಡಪ್ಪ ನೀನ್ ಮಾಡಿದ್ಯಾ ಅಂತ ಮಾಡಕ್ಕಾಗಲ್ಲ ಅಂತ. ಸೊ 3 years ಬ್ಯಾಕ್ ಏನ್ ಹೇಳ್ತಿದ್ದೆ ಅಂದ್ರೆ, ನಿನ್ಗೆ ಯಾಕಪ್ಪ ಬೇಕಿತ್ತು ಅಂತ ಹೇಳ್ತಿದ್ದಾರೆ. ಇವಾಗ ನೀನ್ ಮಾಡಿದ್ಯಾ ಮಾಡಕ್ಕಾಗಲ್ಲ ಅಂತ. ಸೊ ಅದು ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿದೆ. ಬಟ್ ನನ್ಗೆ ಏನಂತಂದ್ರೆ, ಅವರಿಗೆ ಜಾಯ್ನ್ ಆದ್ರೆ ಸಾಫ್ಟ್ವೇರ್ ಟ್ರೈನಿ ಇಲ್ಲ ಇನ್ನೊಬ್ಬ ಜಾಯ್ನ್ ಆದ್ರೆ 30,000 to 40,000 ಮ್ಯಾಕ್ಸಿಮಮ್ ಪರ್ ಮಂತ್ ಕೊಡ್ತಾರೆ. ಸೊ ಈಗ ಬಂದಿರುವಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, MI, ಮಷಿನ್ ಲರ್ನಿಂಗ್, ML, ಡೇಟಾ ಸೈನ್ಸ್, ಅವು ಇವು ಆಳು ಮೂಳು ಅಂತ ಬಂದಾಗ ನೋಟ್ ಮಾಡ್ಕೊಳ್ಳಿ ನನ್ನ ಮಾತನ್ನ. ಫ್ಯೂಚರ್ ಅಲ್ಲಿ ರೈತ ಯಾರಿರ್ತಾನೆ ಅವನಿಗೆ ಡಿಮ್ಯಾಂಡ್ ಇರುತ್ತೆ.